ಕನಕಪುರ 80ನೇ ಸ್ವಾತಂತ್ರ್ಯೋತ್ಸವವನ್ನು ನಗರದ ಸರ್ಕಾರಿ ಕಚೇರಿಗಳಲ್ಲಿ, ಪೊಲೀಸ್ ಠಾಣೆಗಳಲ್ಲಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಾಲೂಕು ಆಡಳಿತ ವತಿಯಿಂದ ಮುನ್ಸಿಪಲ್ ಹೈಸ್ಕೂಲು ಮೈದಾನದಲ್ಲಿ ಎಲ್ಲ ಶಾಲೆಗಳ ಮಕ್ಕಳ ಸಮ್ಮುಖದಲ್ಲಿ ಆಚರಿಸಲಾಯಿತು. ತಹಶೀಲ್ದಾರ್ ಅವರು ಧ್ವಜವಂದನೆ ಸ್ವೀಕರಿಸಿದರು. ಎನ್ಸಿಸಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಪಥಸಂಚಲನ ನಡೆಸಲಾಯಿತು ಮತ್ತು ಶಾಲಾ ಕಾಲೇಜು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಬನ್ನಿ, ಬ್ಯಾಕ್ ಸೈಡ್ ನೋಡ್ಬೇಕು ಆಚೆ. ಅತ್ಯಂತ ಶಿಸ್ತಿನ ಕವಾಯತು ಮೂಡಿ ಬರ್ತಾ ಇದೆ. ಶುರು ಮಾಡಿಸಿ. ಕನಕಪುರದ ರಕ್ಷಕರು, ನಮ್ಮ ಸುರಕ್ಷತೆಯ ಕಾವಲುಗಾರರು, ರಾಷ್ಟ್ರದ ಹೆಮ್ಮೆ ಪೊಲೀಸ್ ತಂಡದ ಮೆರವಣಿಗೆಯಲ್ಲಿ ಈಗ ವೇದಿಕೆಯ ಮುಂಭಾಗದಲ್ಲಿ ಧ್ವಜಕ್ಕೆ ಗೌರವವನ್ನು ಸೂಚಿಸುತ್ತಾ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಅತಿಥಿ ಮಹೋದಯರಿಗೆ ಗೌರವ ವಂದನೆ ನೀಡೋದಕ್ಕೆ ಈಗ ವೇದಿಕೆಯ ಮುಂಭಾಗದಲ್ಲಿ ಆರಕ್ಷಕ ತಂಡ ತುಂಬಾ ಶಿಸ್ತಿನಿಂದ
ದೇಶ ಪ್ರೇಮವನ್ನು ಮುನ್ನುಗ್ತಾ ಈಗ ವೇದಿಕೆಯ ಮುಂಭಾಗದಲ್ಲಿ ಮಲ್ಲಕಂಬದ ವಿದ್ಯಾರ್ಥಿಗಳು ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸೋಣ. ದಯವಿಟ್ಟು ಅವರು ಬೆಳಗಾವಿಯಿಂದ ಇಲ್ಲಿ ಬಂದಿದ್ದಾರೆ ನಮ್ಮ ಕನಕಪುರದಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿಸಲು ಅವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಇದಾದ ನಂತರ ಬ್ಯಾಂಡ್ ಸೆಟ್, ರಾಷ್ಟ್ರೀಯ ಹಬ್ಬಗಳಲ್ಲಿ ಬ್ಯಾಂಡ್ ಸೆಟ್ ಅನ್ನು ಬಾರಿಸ್ತಾ ನಮ್ಮನ್ನು ರೋಮಾಂಚನಗೊಳಿಸುವ ನಮ್ಮ ರಾಷ್ಟ್ರೀಯ ಹಬ್ಬಕ್ಕೆ ಮೆರುಗನ್ನು ನೀಡತಕ್ಕಂಥ ತಂಡಗಳು ಮಂಗಳ ವಿದ್ಯಾಮಂದಿರ ಕನಕಪುರ, GGHS ಶಾಲೆ ವಿದ್ಯಾರ್ಥಿಗಳು, ಎಕ್ಸ್ ಮುನ್ಸಿಪಲ್ ಶಾಲೆಯ ವಿದ್ಯಾರ್ಥಿಗಳು, GNHPS ಶಾಲೆ ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ಅಲ್ಲಿ ಕಾಣಬಹುದು. ಅದ್ಭುತ. ನಿಜಕ್ಕೂ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಜ್ಜೆಯಲ್ಲಿಯೂ ದೇಶಭಕ್ತಿ ಸ್ಪಷ್ಟವಾಗಿ ಗೋಚರಿಸಿತು. ಎಲ್ಲ ತಂಡಗಳಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮೊಟ್ಟ ಮೊದಲನೇದಾಗಿ ಎಲ್ಲ ಕನಕಪುರ ಜನತೆಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಹಾಗೂ ಜನಾನುರಾಗಿ ಶಾಸಕರಾದಂಥ ಮಾನ್ಯ ಶ್ರೀ ಎಸ್ ರವಿ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಇವತ್ತು ನನ್ನ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಆಲ್ರೆಡಿ ಸ್ಟೇಜ್ ಫುಲ್ ಆಗಿರೋದು ನೋಡಿದ್ರೆ ಫುಲ್ ಹೌಸ್ ಆಗಿದೆ. ಆಲ್ರೆಡಿ ಕಾರ್ಯಕ್ರಮ ಯಶಸ್ಸಾಗಿದೆ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಇಂದು ನಾವಿಲ್ಲಿ ಏನು ಸೇರಿರ್ತೀವಿ, ಕೇವಲ ಇದೊಂದು ರಾಷ್ಟ್ರೀಯ ಹಬ್ಬವನ್ನು ಆಚರಿಸೋದಕ್ಕೆ ಮಾತ್ರವಲ್ಲ, ಭಾರತದ ಸ್ವಾತಂತ್ರ್ಯವನ್ನು ಅರ್ಥವನ್ನು ಮರುಚಿಂತಿಸೋದಕ್ಕೆ ಹಾಗೂ ನಮ್ಮ ಸಾಧನೆಗಳನ್ನು ವಿಮರ್ಶಾತ್ಮಕವಾಗಿ ಅಳೆಯೋದಕ್ಕೋಸ್ಕರ ಹಾಗೂ ಮುಂದಿನ ಭಾರತದ ನಿರ್ಮಾಣಕ್ಕಾಗಿ ನಮ್ಮ ಹೊಣೆಗಾರಿಕೆಯನ್ನು ಪುನರ್ರಚಿಸೋಕ್ಕೋಸ್ಕರ ಇಲ್ಲಿ ಸೇರಿರ್ತೇವೆ. 1947 ಆಗಸ್ಟ್ 15ರಂದು ಭಾರತವು ನಿಮಗೆಲ್ಲ ಗೊತ್ತಿರೋ ಹಾಗೆ ವಸಾಹತುಶಾಹಿಯ ಸಂಕೋಲೆಗಳಿಂದ ಮುಕ್ತವಾಗುತ್ತೆ. ಆದರೆ ರಾಜಕೀಯ ಸ್ವಾತಂತ್ರ್ಯ ನಮ್ಮ ಅಂತಿಮ ಗುರಿಯಲ್ಲ. ಅದು ಸಾಮಾಜಿಕ ನ್ಯಾಯ ಹಾಗೂ ಆರ್ಥಿಕ ಸಮಾನತೆ, ವೈಜ್ಞಾನಿಕ ಪ್ರಗತಿ, ಮಾನವ ಗೌರವ ಹಾಗೂ ನೈತಿಕ ಪ್ರಜಾಪ್ರಭುತ್ವದತ್ತ ಸಾಗುವ ದೀರ್ಘ ಪ್ರಯಾಣದ ಆರಂಭ ಅಷ್ಟೇ. ಇಂದು 80 ವರ್ಷಗಳ ನಂತರ ನಾವು ಹೆಮ್ಮೆಯಿಂದ ಹಾಗೂ ಆತ್ಮವಿಮರ್ಶೆಯಿಂದ ನಮ್ಮ ರಾಷ್ಟ್ರವನ್ನು ನೋಡಬೇಕಾಗಿದ್ದಂಥ ಪರಿಸ್ಥಿತಿ. ಹೆಮ್ಮೆ ಯಾಕೆಂದರೆ ಭಾರತವು ಅನೇಕ ಅಡೆತಡೆಗಳನ್ನು ದಾಟಿ ಇವತ್ತು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಬೆಳೆದಿದೆ. ಆತ್ಮವಿಮರ್ಶೆ ಯಾಕಂದರೆ ಅಭಿವೃದ್ಧಿಯ ಫಲ ಎಲ್ರಿಗೂ ಸಮಾನವಾಗಿ ಇನ್ನೂ ತಲುಪಿಲ್ಲ. ಇನ್ನೂ ಅನೇಕ ಭಾರತೀಯರು ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸ್ವಚ್ಛ ಪರಿಸರ ಹಾಗೂ ನ್ಯಾಯಯುತ ಅವಕಾಶಗಳಿಂದಾಗಿ ವಂಚಿತರಾಗಿದ್ದಾರೆ. ಸ್ವಾತಂತ್ರ್ಯದ ಪರಂಪರೆ, ನಮ್ಮ ಸ್ವಾತಂತ್ರ್ಯ ಹೋರಾಟವು ಕೇವಲ ಅಧಿಕಾರ ವರ್ಗಾವಣೆಯ ಹೋರಾಟವಾಗಿರಲಿಲ್ಲ. ತಮಗೆಲ್ಲರಿಗೂ ತಿಳಿದ ಹಾಗೆ ಅದು ಮಾನವ ಗೌರವದ ಹೋರಾಟವಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ದೃಷ್ಟಿಕೋನ, ಹಾಗೆ ಜವಾಹರ್ಲಾಲ್ ನೆಹರು ಅವರ ವೈಜ್ಞಾನಿಕ ಮನೋಭಾವ, ಸರ್ದಾರ್ ಪಟೇಲ್ ರವರ ಏಕೀಕರಣದ ಸಂಕಲ್ಪ, ಸುಭಾಷ್ ಚಂದ್ರ ಬೋಸ್ ಅವರ ತ್ಯಾಗ, ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ಚಿಂತನೆ, ಇವೆಲ್ಲವೂ ಕೂಡ ಭಾರತ ಸ್ವಾತಂತ್ರ್ಯದ ರೂಪ ನೀಡಿದಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ವಾತಂತ್ರ್ಯ ಹೋರಾಟದ ಮಹತ್ವವನ್ನು ನಾವು ಕೇವಲ ಈಗ ಇತಿಹಾಸದ ಒಂದು ಅಧ್ಯಾಯವಾಗಿ ನೋಡೋದಕ್ಕಾಗೋದಿಲ್ಲ. ಅದು ನಮಗೆ 3 ಶಾಶ್ವತ ಮೌಲ್ಯಗಳನ್ನು ನೀಡಿದೆ: ಸ್ವಾತಂತ್ರ್ಯ, ಸಮಾನತೆ ಹಾಗೂ ಸಹೋದರತ್ವ. ನಮ್ಮ ಸಂವಿಧಾನ ಈ ಮೌಲ್ಯಗಳನ್ನು ಕಾನೂನು ರೂಪದಲ್ಲಿ ಸ್ಥಾಪಿಸಿದೆ ಆಲ್ರೆಡಿ. ಅದು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮತದಾನದ ಹಕ್ಕು, ಸಮಾನತೆಯ ಹಕ್ಕು, ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ. ಅನೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವವನ್ನು ತಮಗೆಲ್ಲ ತಿಳಿದಿರೋ ಹಾಗೆ ಹಂತ ಹಂತವಾಗಿ ನೀಡಿದವು. ಆದರೆ ನಾವು ಭಾರತವು ಬಡತನ, ನಿರಕ್ಷರತೆ ಹಾಗೂ ಸಾಮಾಜಿಕ ವಿಭಜನೆ ಹಾಗೂ ಭಾಷಾ ಸಾಂಸ್ಕೃತಿಕ ವೈವಿಧ್ಯ ಇದೆಲ್ಲದರ ನಡುವೆ ಕೂಡ ಎಲ್ಲ ವಯಸ್ಕರಿಗೂ ಒಂದೇ ದಿನದ ಮಹತ್ವದ ಮತದಾನದ ಹಕ್ಕನ್ನು ನೀಡಿದೆ. ಇದು ನಮ್ಮ ಗಣರಾಜ್ಯದ ಮಹಾನ್ ಪ್ರಯೋಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಪ್ರಯೋಗ ಇಂದಿಗೂ ಕೂಡ ಮುಂದುವರೆದಿದೆ. ಇನ್ನು ಆರ್ಥಿಕ ಪ್ರಗತಿ ನೋಡಿದರೆ, ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ಆರ್ಥಿಕತೆ ಬಹಳ ದುರ್ಬಲವಾಗಿರುತ್ತೆ. ತಮಗೆಲ್ಲ ತಿಳಿದಿರೋ ಹಾಗೆ ಕೈಗಾರಿಕಾ ನೆಲೆ ಸೀಮಿತವಾಗಿರ್ತದೆ, ಕೃಷಿ ಮಳೆ ಆಧಾರಿತವಾಗಿರ್ತದೆ, ಆಹಾರ ಭದ್ರತೆ ಅನಿಶ್ಚಿತವಾಗಿತ್ತು ಹಾಗೂ ಮೂಲಸೌಕರ್ಯ ಅತ್ಯಲ್ಪವಾಗಿತ್ತು. ಇಂದು ಭಾರತವು ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿದೆ. ನಮ್ಮದು ಆಲ್ರೆಡಿ 3rd ಲಾರ್ಜೆಸ್ಟ್ ಎಕಾನಮಿ ಆಗಿರೋದು ತಮಗೆಲ್ಲ ತಿಳಿದಿದೆ. ಸೇವಾ ಕ್ಷೇತ್ರ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು, ಔಷಧೋದ್ಯಮ ಆಗಿರ್ಬೋದು, ಬಾಹ್ಯಾಕಾಶ, ಡಿಜಿಟಲ್ ಹಣಕಾಸು ಸೇವೆಗಳಾಗಿರ್ಬೋದು, ವಾಹನೋದ್ಯಮ ಆಗಿರ್ಬೋದು ಅಥವಾ ನವೋದ್ಯಮ ಕ್ಷೇತ್ರಗಳಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಗಮನ ಸೆಳೆದಿರೋದು ತಮಗೆಲ್ಲ ತಿಳಿದಿರೋ ವಿಚಾರ.
ಹಾಗೆ ಹಸಿರು ಕ್ರಾಂತಿ ಆಹಾರ ಉತ್ಪಾದನೆಯಲ್ಲಿ ನಮ್ಮ ಸ್ವಾವಲಂಬನೆಯನ್ನು ತಂದುತ್ತೆ. ಅದೇ ರೀತಿ ಶ್ವೇತ ಕ್ರಾಂತಿಯು ನಮ್ಮ ಹಾಲು ಉತ್ಪಾದನೆಯಲ್ಲಿ ಭಾರತವನ್ನು ಮುಂಚೂಣಿಗೆ ತರುತ್ತೆ. ಇಂದು ಭಾರತ ಕೇವಲ ಆಹಾರವನ್ನು ಉತ್ಪಾದಿಸುವ ದೇಶವಲ್ಲ, ಜಗತ್ತಿನ ಅನೇಕ ಭಾಗಗಳಿಗೆ ಆಹಾರ ಆಗಿರ್ಬೋದು, ಔಷಧಿ, ಸಾಫ್ಟ್ವೇರ್, ಇಂಜಿನಿಯರಿಂಗ್ ವಸ್ತುಗಳಾಗಿರ್ಬೋದು ಅಥವಾ ಸೇವೆಯನ್ನು ಒದಗಿಸುವ ರಾಷ್ಟ್ರವಾಗಿದೆ. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನಮ್ಮ ಭಾರತದ ಆರ್ಥಿಕತೆಯನ್ನು ಪರಿವರ್ತಿಸಿದೆ. ಮೊಬೈಲ್ ಸಂಪರ್ಕ ಆಗಿರ್ಬೋದು, ಆಧಾರ್ ಸಂಪರ್ಕ ಆಗಿರ್ಬೋದು, ತ್ವರಿತ ಡಿಜಿಟಲ್ ಪಾವತಿ, ನೇರ ಲಾಭ ವರ್ಗಾವಣೆ ಹಾಗೂ ಆನ್ಲೈನ್ ಸೇವೆಗಳು ಸಾಮಾನ್ಯ ನಾಗರಿಕರ ಜೀವನವನ್ನು ಬದಲಾಯಿಸಿದೆ. ಇವತ್ತು ಸಣ್ಣ ವ್ಯಾಪಾರಿಗಳು, ರೈತರು, ಸ್ವಯಂ ಉದ್ಯೋಗಿಗಳು ಮತ್ತು ಗ್ರಾಮೀಣ ಕುಟುಂಬಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ಹೆಚ್ಚು ಸಂಪರ್ಕಗೊಂಡಿದ್ದಾರೆ ಇವತ್ತು. ಆದರೆ ಆರ್ಥಿಕ ಬೆಳವಣಿಗೆಯನ್ನು ಕೇವಲ ಒಂದು ದೇಶೀಯ ಉತ್ಪನ್ನದ ಅಂಕಿಗಳಿಂದ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಬೆಳವಣಿಗೆಯ ಗುಣಮಟ್ಟವು ಮುಖ್ಯವಾಗುತ್ತೆ. ದೇಶದ ಸಂಪತ್ತು ಹೆಚ್ಚಾಗುವುದರ ಜೊತೆಗೆ ಉದ್ಯೋಗಗಳು ಹೆಚ್ಚಾಗಬೇಕು. ಉತ್ಪಾದಕತೆ ಏರಿಕೆಯಾಗೋದ್ರ ಜೊತೆಗೆ ಕಾರ್ಮಿಕರ ಆದಾಯವೂ ಕೂಡ ಹೆಚ್ಚಾಗಬೇಕಾಗಿದೆ. ನಗರಗಳ ಅಭಿವೃದ್ಧಿಯ ಜೊತೆಗೆ ಗ್ರಾಮಗಳ ಜೀವನ ಮಟ್ಟವು ಸುಧಾರಿಸಬೇಕಾಗಿದೆ. ಇಲ್ಲಿ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಅಂದರೆ ಭಾರತದ ಆರ್ಥಿಕ ಬೆಳವಣಿಗೆ ಎಷ್ಟು ಒಳಗೊಂಡಿದೆ ಅಂತ, ಎಷ್ಟು ಇನ್ಕ್ಲೂಸಿವ್ ಆಗಿದೆ ಅನ್ನೋದು. ಗ್ರಾಮೀಣ ಪ್ರದೇಶಗಳು, ಮಹಿಳೆಯರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಅಂಗವಿಕಲರು ಮತ್ತು ಅನೌಪಚಾರಿಕ ವಲಯದ ಕಾರ್ಮಿಕರು ಅಭಿವೃದ್ಧಿಯ ಮುಖ್ಯವಾಹಿನಿಯಲ್ಲಿ ಸಮಾನವಾಗಿ ಆಗಿದ್ದಾರೆ ಅಂತ ನಾವು ಕ್ವಶನ್ ಮಾಡ್ಕೋಬೇಕಾಗಿದೆ. ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರ ನೀಡದೆ ನಾವು ಅಭಿವೃದ್ಧಿಯನ್ನು ಸಂಪೂರ್ಣ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ನಂತರ ನಮ್ಮ ಭಾರತ ನೀಡಿದ ಮಹತ್ವದ ಅತ್ಯಂತ ದೊಡ್ಡ ಸಾಧನೆಗಳೇ ಒಂದಾಗಿದೆ. ಪರಮಾಣು ಶಕ್ತಿ ಆಗಿರ್ಬೋದು, ಇವಾಗ ರೀಸೆಂಟಾಗಿ ನಮ್ಮ ಬಾಹ್ಯಾಕಾಶ ಸಂಸ್ಥೆ ಏನೋ ಚಂದ್ರನ ಸೌತ್ ಪೋಲ್ ಮೇಲೆ ಲ್ಯಾಂಡಿಂಗ್ ಆಗಿರೋದಿರ್ಬೋದು, ಬಾಹ್ಯಾಕಾಶ ಸಂಶೋಧನೆ ಆಗಿರ್ಬೋದು, ಕೃಷಿ ಉದ್ಯಾನ ಆಗಿರ್ಬೋದು, ವೈದ್ಯಕೀಯ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಗಳಲ್ಲಿ ದೇಶವು ಗಮನಾರ್ಹ ಪ್ರಗತಿ ಸಾಧಿಸಿದೆ. ಭಾರತದ ಬಾಹ್ಯಾಕಾಶ ಪ್ರೋಗ್ರಾಮ್ ಏನಿದೆ, ಸೀಮಿತ ಸಂಪನ್ಮೂಲಗಳಿಂದ ಆರಂಭವಾಗಿ ಇಂದು ಉಪಗ್ರಹ ಉಡಾವಣೆಯಿಂದ ಹಿಡಿದು ದೂರ ಸಂವೇದಿ ತಂತ್ರಜ್ಞಾನ, ಹವಾಮಾನ ಮುನ್ಸೂಚನೆ, ಸಂವಹನ ಮತ್ತು ಚಂದ್ರಮಂಗಳ ಅನ್ವೇಷಣೆಯ ಮಟ್ಟಕ್ಕೆ ತಲುಪಿದೆ. ಈ ಸಾಧನೆಗಳು ಕೇವಲ ವೈಜ್ಞಾನಿಕ ಹೆಮ್ಮೆಯ ವಿಷಯಗಳಲ್ಲ, ಅವು ಕೃಷಿ, ವಿಪತ್ತು ನಿರ್ವಹಣೆ, ದೂರ ಶಿಕ್ಷಣ, ಆರೋಗ್ಯ, ಸೇವೆ ಮತ್ತು ರಾಷ್ಟ್ರೀಯ ಬದ್ಧತೆಗೆ ಸಹಾಯ ಮಾಡ್ತದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತೀಯ ಯುವಕರು ವಿಶ್ವದಾದ್ಯಂತ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಭಾರತೀಯ ಇಂಜಿನಿಯರಿಂಗ್ಗಳಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಅದೇ ರೀತಿ ಉದ್ಯಮಿಗಳು ಜಾಗತಿಕ ಸಂಸ್ಥೆಗಳಲ್ಲಿ ನಾಯಕತ್ವ ಸ್ಥಾನವನ್ನು ವಹಿಸಿದ್ದಾರೆ. ಭಾರತವು ನವೋದ್ಯಮ ಮತ್ತು ಡಿಜಿಟಲ್ ಉದ್ಯಮಶೀಲತೆಯ ಪ್ರಮುಖ ಕೇಂದ್ರವಾಗಿ ಬೆಳೀತಾ ಇದೆ. ಆದರೆ ತಂತ್ರಜ್ಞಾನ ಸ್ವತಃ ಪರಿಹಾರ ಅಲ್ಲ, ಅದನ್ನು ಯಾರಿಗಾಗಿ ಮತ್ತು ಯಾವ ಮೌಲ್ಯಗಳೊಂದಿಗೆ ಬಳಸಲಾಗುತ್ತದೆ ಅನ್ನೋದು ಮುಖ್ಯ ಆಗುತ್ತೆ. ಕೃತಿಕ ಬುದ್ಧಿಮತ್ತೆ ಆಗಿರ್ಬೋದು ಉದ್ಯೋಗಗಳ ಸ್ವರೂಪವನ್ನು ಬದಲಾಯಿಸಿದೆ. ಡಿಜಿಟಲ್ ವ್ಯವಸ್ಥೆಗಳು ವೈಯಕ್ತಿಕ ಗೌಪ್ಯತೆ ಮತ್ತು ಡೇಟಾ ಸುರಕ್ಷತೆಗೆ ಸವಾಲು ತಂದಿಟ್ಟಿದೆ. ತಂತ್ರಜ್ಞಾನದಲ್ಲಿ ಪ್ರವೇಶವಿಲ್ಲದವರು ಮತ್ತಷ್ಟು ಹಿಂದಿಳುವ ಅಪಾಯವು ಕೂಡ ನಮ್ಮ ಮುಂದೆ ಕಾಡ್ತಾ ಇದೆ. ಆದ್ದರಿಂದ ಭಾರತಕ್ಕೆ ಬೇಕಾಗಿರೋದು ಕೇವಲ ತಂತ್ರಜ್ಞಾನ ಬಳಕೆ ಅಲ್ಲ, ವಿಜ್ಞಾನಾಧಾರಿತ ಚಿಂತನೆ, ಸಂಶೋಧನೆಗೆ ಹೂಡಿಕೆ, ಸಾರ್ವಜನಿಕ ಹಿತಾಸಕ್ತಿಯ ತಂತ್ರಜ್ಞಾನ ಹಾಗೂ ನೈತಿಕ ಡಿಜಿಟಲ್ ಆಡಳಿತ ಬೇಕಾಗಿದೆ. ಇನ್ನು ಶೈಕ್ಷಣಿಕ ವಿಸ್ತರಣೆ ನೋಡಿದರೆ, ಸ್ವಾತಂತ್ರ್ಯದ ಆರಂಭಿಕ ವರ್ಷಗಳಲ್ಲಿ ದೇಶದ ಶಿಕ್ಷಣದ ಅವಕಾಶಗಳು ಸೀಮಿತವಾಗಿರ್ತವೆ. ಇಂದು ಶಾಲೆಗಳು, ಕಾಲೇಜುಗಳಾಗಿರ್ಬೋದು, ವಿಶ್ವವಿದ್ಯಾನಿಲಯ, ತಾಂತ್ರಿಕ ಸಂಸ್ಥೆಗಳು, ವೃತ್ತಿಪರ ಶಿಕ್ಷಣ ಅವಕಾಶಗಳು ಬಹಳಷ್ಟು ವಿಸ್ತರಿಸಿದವೆ. ಮಹಿಳೆಯರ ಶಿಕ್ಷಣ, ಉನ್ನತ ಶಿಕ್ಷಣದ ಪ್ರವೇಶ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ದಾಖಲಾತಿಯಲ್ಲಿ ಮಹತ್ವದ ಪ್ರಗತಿ ಕಂಡುಬಂದಿದೆ. ಶಿಕ್ಷಣವು ಕೇವಲ ಉದ್ಯೋಗ ಪಡೆಯುವ ಸಾಧನ ಅಲ್ಲ, ಅದು ಸ್ವತಂತ್ರ ಚಿಂತನೆ, ಪ್ರಜಾಪ್ರಭುತ್ವದ ಅರಿವು, ವೈಜ್ಞಾನಿಕ ಮನೋಭಾವ ಮತ್ತು ನೈತಿಕ ಹೊಣೆಗಾರಿಕೆಯನ್ನು ಬೆಳೆಸುವ ಪ್ರಕ್ರಿಯೆಯಾಗಿದೆ. ವಿದ್ಯಾವಂತ ನಾಗರಿಕರು ಪ್ರಶ್ನೆಗಳನ್ನು ಕೇಳ್ತಾರೆ, ಅಧಿಕಾರವನ್ನು ಪರಿಶೀಲಿಸ್ತಾರೆ ಮತ್ತು ಸಮಾಜದ ಸಮಸ್ಯೆಗಳಿಗೆ ಪರಿಹಾರನ ಹುಡುಕ್ತಾರೆ. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಮುಂದೆ ಇನ್ನೂ ಗಂಭೀರ ಸವಾಲುಗಳಿವೆ. ಅನೇಕ ಮಕ್ಕಳು ಶಾಲೆಗೆ ಹೋದರೂ ಕೂಡ ಅವರ ಮೂಲಭೂತ ಓದು, ಬರಹ ಮತ್ತು ಗಣಿತ ಕೌಶಲ್ಯಗಳು ಸಮರ್ಪಕವಾಗಿ ಗಳಿಸುತ್ತಿಲ್ಲ. ಇನ್ನು ಗ್ರಾಮ ನಗರ ವ್ಯತ್ಯಾಸ ಇದೆ, ಡಿಜಿಟಲ್ ಅಡೆತಡೆ ಇದೆ, ಶಿಕ್ಷಕರ ಕೊರತೆ ಇದೆ, ಭಾಷಾ ಅಡೆತಡೆ ಇದೆ ಮತ್ತು ಉನ್ನತ ಶಿಕ್ಷಣದ ವೆಚ್ಚ, ಇವೆಲ್ಲವೂ ಸಮಾನ ಅವಕಾಶಕ್ಕೆ ಅಡ್ಡಿಪಡಿಸ್ತಕ್ಕಂಥ ವಿಷಯಗಳಾಗಿವೆ. ಶಿಕ್ಷಣದ ಭವಿಷ್ಯವನ್ನು 3 ಪದಗಳಲ್ಲಿ ಹೇಳ್ಬೋದು. ಒಂದು ಪ್ರವೇಶ, ಒಂದು ಗುಣಮಟ್ಟ ಮತ್ತು ಸಮಾನತೆ. ಪ್ರತಿಯೊಬ್ಬ ಮಗುವಿಗೂ ಕೂಡ ಶಾಲೆ ದೊರಕಬೇಕು, ಶಾಲೆಯಲ್ಲಿ ಗುಣಮಟ್ಟದ ಕಲಿಕೆ ನಡೀಬೇಕು. ಅದೇ ರೀತಿ ಕುಟುಂಬದ ಆರ್ಥಿಕ ಸ್ಥಿತಿ ಅಥವಾ ಸಾಮಾಜಿಕ ಹಿನ್ನೆಲೆ ಯಾರೊಬ್ಬರ ಭವಿಷ್ಯವನ್ನು ಕೂಡ ನಿರ್ಧರಿಸಬಾರ್ದು. ನಮ್ಮ ವಿಶ್ವವಿದ್ಯಾಲಯಗಳು ಕೇವಲ ಪರೀಕ್ಷೆ ಬರೆಯುವ ಅಥವಾ ಪದವಿ ನೀಡುವ ಸಂಸ್ಥೆಗಳಾಗದೆ ಸಂಶೋಧನೆ, ಚರ್ಚೆ, ಸೃಜನಶೀಲತೆ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರದ ಕೇಂದ್ರಗಳಾಗಬೇಕಾಗಿದೆ. ಶಿಕ್ಷಣವು ಉದ್ಯೋಗಕ್ಕೆ ಮಾತ್ರವಲ್ಲ, ಉತ್ತಮ ನಾಗರಿಕರನ್ನು ನಿರ್ಮಿಸಲು ಸಹಕಾರಿಯಾಗಬೇಕಾಗಿದೆ. ಆರೋಗ್ಯ ಕ್ಷೇತ್ರದ ಸಾಧನೆ ನೋಡಿದರೆ, ಸ್ವಾತಂತ್ರ್ಯ ನಂತರ ಭಾರತ ಆರೋಗ್ಯ ವ್ಯವಸ್ಥೆ ಮಾತ್ರ ಬದಲಾವಣೆಯನ್ನು ಕಂಡಿದೆ. ಸರಾಸರಿ ಆಯುಷ್ಯ ಹೆಚ್ಚಾಗಿದೆ, ಶಿಶು ಮತ್ತು ತಾಯಿ ಮರಣ ಪ್ರಮಾಣಗಳು ಇಳಿದಿವೆ, ಲಸಿಕಾ ಕಾರ್ಯಕ್ರಮಗಳು ವಿಸ್ತರಿಸಿವೆ.
ಹಾಗೂ ಏಷ್ಯನ್ ಗ್ಲೋಬಿನಲ್ಲಿ 13 ಗೋಲ್ಡ್ ಜೊತೆಗೆ ಒಟ್ಟು 39 ಪದಕ ನಮ್ಮ ದೇಶಕ್ಕೆ ಬಂದಿದೆ ಇವತ್ತು. ಅದೆಲ್ಲರಿಗೂ ನಮಗೆ ಹೆಮ್ಮೆ ತಂದುಕೊಂಡಂಥ ವಿಚಾರ. ಅದೇ ರೀತಿ 1990 ಇವಾಗ 2023ವರೆಗೆ ಭಾರತದಲ್ಲಿ ತಾಯಿ ಮರಣ ಪ್ರಮಾಣವು 86% ಇಳಿದಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮರಣ ಪ್ರಮಾಣದಲ್ಲಿ 78% ಕುಸಿತ ಕಂಡಿದೆ. ಹಾಗೆ ಶಿಶು ಮರಣ ಪ್ರಮಾಣ 2013 ಪ್ರತಿ 1000 ಜೀವನಗಳಿಗೆ 40ರಿಂದ 2023ರಲ್ಲಿ 25ಕ್ಕೆ ಇಳಿದಿದೆ. ಇದು ಅತ್ಯಂತ ದೊಡ್ಡ ಸಾಧನೆ ಅಂತಲೇ ಹೇಳಬೇಕಾಗಿದೆ. ಆರೋಗ್ಯ ಸೇವೆಗಳ ಡಿಜಿಟಲೀಕರಣ, ಟೆಲಿಮೆಡಿಸಿನ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವಿಸ್ತರಣೆ ಮತ್ತು ಆರೋಗ್ಯ ವಿಮಾ ಯೋಜನೆಗಳು ಸಾಮಾನ್ಯ ಜನರಿಗೆ ನೆರವಾಗಿದೆ. ಕೋವಿಡ್-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ಭಾರತೀಯ ವಿಜ್ಞಾನಿಗಳು, ವೈದ್ಯರು ಹಾಗೂ ನರ್ಸ್ಗಳು, ಆಶಾ ಕಾರ್ಯಕರ್ತೆಯರು ಇತಿಹಾಸದಲ್ಲಿ ಅವಲೋಕನವನ್ನು ಮಾಡಿದಾಗ ಅತ್ಯಂತ ಸುದೀರ್ಘವಾದಂಥ ಯಶಸ್ವಿ ಪ್ರಯಾಣವನ್ನು ನಾವು ಮಾಡಿದ್ದೀವಿ. ತಹಶೀಲ್ದಾರ್ ಹೇಳ್ತಾ ಇದ್ರು, ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ಅಂದಿನ ಭಾರತದ ಸ್ಥಿತಿಗತಿಗೂ ಇಂದಿನ 2026ನೇ ಜಾಗತಿಕ ಮಟ್ಟದಲ್ಲಿ ಇಂದಿನ ಭಾರತದ ಸ್ಥಿತಿಗತಿಗೂ ಅಜಗಜಾಂತರ ವ್ಯತ್ಯಾಸಗಳನ್ನು ಹೊಂದಿದಂಥದ್ದು. ಒಂದು ಒಗ್ಗಟ್ಟುವಾಗಿ, ಒಂದು ಏಕೀಕೃತ ಶಕ್ತಿಯಾಗಿ ಭಾರತ ರೂಪ ತಾಳಿದ್ದೇ 1947ರ ನಂತರ. ಆ ಏಕೀಕೃತ ಭಾರತವನ್ನ ನಿರ್ಮಾಣ ಮಾಡಲು ಶ್ರಮಿಸಿದಂಥ ಮಹಾತ್ಮ ಗಾಂಧೀಜಿರವರ ಆದಿಯಾಗಿ, ಜವಾಹರ್ಲಾಲ್ ನೆಹರೂರವರ ಆದಿಯಾಗಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಆದಿಯಾಗಿ ನಾವು ನೆನೆಸ್ಕೋಬೇಕಾಗ್ತದೆ. ಅವತ್ತು ಅವ್ರಿಗಿದ್ದಂಥ ಸಂಪನ್ಮೂಲಗಳ ಕೊರತೆಯ ನಡುವೆಯೂ ನವಜಾತ ಶಿಶು ಆವಾಗ ತಾನೇ ಜನಿಸಿದಂಥ, ಇನ್ನೂ ಅಂಬೆಗಾಲನ್ನ ಇಡಲು ಶ್ರಮಿಸ್ತಿದ್ದಂಥ ಒಂದು ಶಿಶುವನ್ನು ಬೃಹದಾಕಾರವಾಗಿ ಇವತ್ತು ವಿಶ್ವದ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ಶಕ್ತಿಯಾಗಿ ನಮ್ಮನ್ನ ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ರೆ ಅದಕ್ಕೆ ಕಾರಣಕರ್ತರು ಅಂದಿನ ಮಹಾನುಭಾವರುಗಳು ಮಾಡಿದಂಥ ಒಂದು ಶ್ರಮ, ಅವರ ದೂರದೃಷ್ಟಿಯ ಫಲವಾಗಿ ಏಕೀಕೃತ ಭಾರತವಾಗಿ 80 ವರ್ಷಗಳ ಕಾಲ ತನ್ನ ಸುದೀರ್ಘ ಪ್ರಯಾಣದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳನ್ನು ದಿನನಿತ್ಯ ವರ್ಷವಾರು ಮತ್ತಷ್ಟು ಗಟ್ಟಿಗೊಳಿಸುತ್ತಾ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದ ಅಡಿಯಲ್ಲಿ ಮತ್ತಷ್ಟು ಬಲಿಷ್ಠವಾಗಿ ಮುನ್ನಡೀತಾ ಇದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಮಹಾನುಭಾವರುಗಳನ್ನ ಗಾಂಧಿ, ನೆಹರು, ಶಾಸ್ತ್ರಿ, ವಲ್ಲಭಾಯ್ ಪಟೇಲ್ ರವರು, ಅಂಬೇಡ್ಕರ್ ರವರು, ಆ ಹೋರಾಟವನ್ನು ಮಾಡಿದಂಥ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗು, ಹಲವಾರು ತೆರೆಮರೆಯಲ್ಲಿ ಕೂಡ ಹೋರಾಟವನ್ನು ಹಲವಾರು ಜನ ಮಾಡಿದ್ದಾರೆ. ತಮ್ಮ ಉದ್ಯೋಗಗಳನ್ನು ತೊರೆದು, ತಮ್ಮ ಆಸ್ತಿ ಪಾಸ್ತಿ ಮಠ ಮಾನ್ಯಗಳನ್ನು ದೇಶಕ್ಕಾಗಿ ತೊರೆದು ಜೈಲು ಸವಾಸವನ್ನ ಮಾಡಿದಂಥವರು, ನೇಣಿಗೆ ಕೊರಳೊಡೆದಂಥವರು, ಬ್ರಿಟಿಷರ ಮತ್ತು ಪರಕೀಯರ ಗುಂಡಿಗೆ ಎದೆಯನ್ನ ಕೊಟ್ಟಂತ ಮಹಾನುಭಾವರುಗಳನ್ನ, ಆ ಹುತಾತ್ಮರನ್ನೆಲ್ಲ ನಾವಿವತ್ತು ಸ್ಮರಿಸ್ಕೊಳ್ಬೇಕಾಗ್ತದೆ. ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಮ್ಗೆ ಯಾವ ರೀತಿ ಸ್ವಾತಂತ್ರ್ಯ ಬಂತು, ಆ ಸ್ವಾತಂತ್ರ್ಯವನ್ನು ಗಳಿಸ್ಕೊಡ್ಲಿಕ್ಕೆ ಆ ಮಹಾನುಭಾವರುಗಳು ಪಟ್ಟಿರ್ತಕ್ಕಂಥ ಶ್ರಮ, ಅವರ ಕುಟುಂಬಗಳು ಮಾಡಿರ್ತಕ್ಕಂಥ ಈ ದೇಶಕ್ಕಾಗಿ ಮಾಡಿರ್ತಕ್ಕಂಥ ತ್ಯಾಗ, ಅವೆಲ್ಲವುಗಳನ್ನು ನಾವು ನೆನೆಸ್ಕೋಬೇಕಾಗ್ತದೆ. ನೆಹರೂರವರ ದೂರದೃಷ್ಟಿಯ ಪರವಾಗಿ ಒಂದು ಗುಂಡು ಪಿನ್ನು ಕೂಡ ತಯಾರು ಮಾಡಲು ಸಶಕ್ತವಲ್ಲದಂಥ ಒಂದು ಕೈಗಾರಿಕೆಗಳ ಕೊರತೆಯನ್ನಿದ್ದಂಥ ರಾಷ್ಟ್ರದಲ್ಲಿ HAL, ಬೆಮಲ್, ಈ ರೀತಿಯಾದಂಥ ITI, NGF, ಈ ರೀತಿಯಾದಂಥ ಹಲವಾರು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಹಲವಾರು ಅಣೆಕಟ್ಟುಗಳನ್ನು, ಕೃಷಿ ಆಧಾರಿತ, ಮಳೆ ಆಧಾರಿತ ಕೃಷಿಯನ್ನೇ ಅವಲಂಬಿಸಿದಂಥ ಈ ದೇಶದಲ್ಲಿ
ಕೃಷಿಯನ್ನ ಬಲಪಡಿಸಲಿಕ್ಕೆ, ಆಹಾರದ ಕೊರತೆಯನ್ನ ನೀಗಿಸಲಿಕ್ಕೆ ಶ್ರಮಿಸಿದಂಥ ಮಹಾನುಭಾವರುಗಳನ್ನು ನೆನೆಸ್ತಾ ಇವತ್ತು ನಾವು ಬಹಳ ಪ್ರಗತಿಯಲ್ಲಿ, ವಿಜ್ಞಾನದಲ್ಲಿ ಪ್ರಪಂಚದ ಅಗ್ರಗಣ್ಯ ರಾಷ್ಟ್ರಗಳಲ್ಲಿ ನಾವು ಕೂಡ ಒಬ್ಬರಾಗಿದ್ದೀವಿ. ಕೇವಲ 5-15 ವರ್ಷಗಳ ಅವಧಿಯಲ್ಲಿ ನಡೆದಂಥ ಕ್ರಾಂತಿ ಅಲ್ಲ ಇದು. 80 ವರ್ಷಗಳ ಸುದೀರ್ಘ ನಿರಂತರ ಪ್ರಯತ್ನದಿಂದಾಗಿ ನಡೆದಂಥದ್ದು. ಆ ದೆಸೆಯಲ್ಲಿ ನಾವು ಇಂದಿರಾ ಗಾಂಧಿರವರನ್ನ, ರಾಜೀವ್ ಗಾಂಧಿರವರನ್ನ ಕೂಡ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಅವರ ಶ್ರಮ, ಅವ್ರ ದೇಶಕ್ಕೆ ನೀಡಿದಂಥ ತ್ಯಾಗ, ತಮ್ಮ ಪ್ರಾಣವನ್ನೇ ಬಲಿದಾನವನ್ನ ಕೊಟ್ಟು ಮತ್ತಷ್ಟು ಪ್ರಜಾಪ್ರಭುತ್ವದ ಬೇರನ್ನು ಗಟ್ಟಿಗೊಳಿಸಿದಂಥ ಮಹಾನುಭಾವರುಗಳನ್ನ ಸ್ಮರಿಸ್ತಾ ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಬಯಕೆಯಂತೆ ತಾವು ಶಕ್ತಿಯನ್ನು ನೀಡಿ, ಆಶೀರ್ವಾದವನ್ನು ನೀಡಿ, ತಾವು ಜನ್ಮ ಕೊಟ್ಟಿರ್ತಕ್ಕಂಥ, ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಮ್ಮೆಲ್ಲರ ಬಯಕೆಯಂತೆ ಇವತ್ತು ಪದಗ್ರಹಣವನ್ನು ಮಾಡಿ ರಾಜ್ಯದ ನೇತೃತ್ವದಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೆಲ್ಲ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ, ಆ ಸಂದರ್ಭಕ್ಕೆ ಅವರ ಪರವಾಗಿ ನಾನು ಈ ವೇದಿಕೆ ಮುಖೇನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನಂತೂ ಇಷ್ಟಪಡ್ತೀನಿ. ಇವತ್ತು ನಾವು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿನೋ ಪರಿಣಾಮವಾಗಿ ವಾತಾವರಣದಲ್ಲಿ ಆದಂಥ ಬಿಸಿ ಗಾಳಿಯ ಪರಿಣಾಮವಾಗಿ 100 ವರ್ಷಗಳಿಗೂ ಅಧಿಕ ವರ್ಷಗಳ ನಂತರ ಸುಮಾರು ನಾವು ಮಳೆಯನ್ನ ಇಲ್ಲಿವರೆಗೂ ಆಗಿರ್ತಕ್ಕಂಥ ಹವಾಮಾನ ಇಲಾಖೆಯ ವರದಿಗಳನ್ನು ಅವಲೋಕನವನ್ನು ಮಾಡಿದಾಗ 100 ವರ್ಷಗಳಿಗೂ ಹಿಂದೆ ಈ ಮಟ್ಟದ ಭೀಕರ ಕ್ಷಾಮ ಏನಿದೆ, ಬರ, 100 ವರ್ಷಗಳಲ್ಲಿ ಈ ಮಟ್ಟದ ಮಳೆಯ ಕೊರತೆಯಾಗಿತ್ತು. ಇವತ್ತು ನಮ್ಮ ಜಿಲ್ಲೆ, ರಾಜ್ಯ, ಅದರಲ್ಲೂ ನಮ್ಮ ಜಿಲ್ಲೆ ಸಾಧಾರಣ ಮಳೆಯ ಪ್ರಮಾಣಕ್ಕಿಂತ 60% 50ಕ್ಕೂ ಅಧಿಕ ಮೇಲ್ಪಟ್ಟು ಮಳೆಯ ಕೊರತೆಯನ್ನ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಗಸ್ಟ್ 15ರ ನಂತರ ನಮ್ಮಲ್ಲಿ ಒಂದು ಆಶಾಭಾವನೆ, ಇಷ್ಟೊತ್ತಿಗೆಲ್ಲ ಬಿತ್ತನೆ ಆಗಬೇಕಾಗಿತ್ತು. ಬಿತ್ತನೆಯ ಪ್ರಮಾಣ ಕೇವಲ 20-30% ಮಾತ್ರ ಇದೆ. ಮುಂದಿನ ದಿನಗಳಲ್ಲಿ ನಾವು ಮಳೆಯ ನಿರೀಕ್ಷೆಯಲ್ಲಿದ್ದೀವಿ. ಅಂತ ಒಂದು ಸಂಕಷ್ಟದ ಸಂದರ್ಭದಲ್ಲಿ ನಾವೆಲ್ಲ ಸರ್ಕಾರದ ಕರ್ತವ್ಯ ಕೂಡ ಜನರಿಗೆ ನೀರನ್ನ, ಜಾನುವಾರುಗಳಿಗೆ ಮೇವನ್ನ, ದುಡಿಯುವ ಕೈಗಳಿಗೆ ಉದ್ಯೋಗವನ್ನ ಕೊಡಿಸ್ತಕ್ಕಂಥ ಕೆಲಸ ನಮ್ಮೆಲ್ಲರ ಕೆಲಸ. ಆ ವಿಚಾರದಲ್ಲಿ ಈಗಾಗಲೇ ನಮ್ಮ ನಾಯಕರು ಬಹಳಷ್ಟು ಕ್ರಮಗಳನ್ನು, ಸೂಚನೆಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ದೆಸೆಯಲ್ಲಿ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದ್ದಾವೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ, ಎಲ್ಲ ವಯೋಮಾನದ ಮಕ್ಕಳಿಗೂ ಕೂಡ, ಶಾಲಾ ಕಾಲೇಜಿನ ಮಕ್ಕಳಾದಿಯಾಗಿ ಎಲ್ರಿಗೂ ಕೂಡ ಉಚಿತವಾದಂಥ ಬಸ್ ಪಾಸನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. OCCC ಮನೆಗಳಿಗೆ ನಾವು ವಿದ್ಯುತ್ ಸಂಪರ್ಕವನ್ನ, ನೀರಿನ ಸಂಪರ್ಕವನ್ನ, ಸಾಲ ಸೌಲಭ್ಯಗಳನ್ನು ಪಡೀಲಿಕ್ಕೆ ಶ್ರಮ ಇದ್ದಂಥ ಸಂದರ್ಭದಲ್ಲಿ ಆ OCCC ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಒಂದು ದಿಟ್ಟ ಕ್ರಮವನ್ನು ತಗೊಂಡಿದ್ದಾರೆ. ಅಕ್ರಮವಾಗಿ ರೆವಿನ್ಯೂ ನಿವೇಶನಗಳಲ್ಲಿ ಮನೆಗಳನ್ನು ಕಟ್ತಂಥವ್ರಿಗೆ B ಖಾತೆಯಿಂದ A ಖಾತೆ ಮಾಡ್ತಕ್ಕಂಥ ಒಂದು ದೃಢ ನಿರ್ಧಾರವನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿ ಹಲವಾರು ಕ್ರಮಗಳು ಈಗಾಗಲೇ ನಡೀತಾ ಇದೆ ರಾಜ್ಯದಲ್ಲಿ.
ಮುಖ್ಯಮಂತ್ರಿಗಳ ಆಡಳಿತ ವೈಖರಿಯ ಬಗ್ಗೆ ಮೆಚ್ಚುಗೆಯ ನುಡಿಗಳಿಗಾಗಲೇ ಕೇಳಿ ಬರ್ತಾ ಇದೆ. ಬಹಳ ದಿನದ 24 ಗಂಟೆಯಲ್ಲಿ 18 ಗಂಟೆಗಳ ಕಾಲ ದುಡಿತಾ ಇರ್ತಕ್ಕಂಥ ಮುಖ್ಯಮಂತ್ರಿ ದೇಶದಲ್ಲಿ ಯಾರು ಇದ್ರೆ ಅದು ನಿಮ್ಮ DK ಶಿವಕುಮಾರ್ ಅಂತಕ್ಕಂಥ ಮಾತನ್ನ ಈಗಾಗಲೇ ನಾವೆಲ್ಲ ಹೇಳಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ದಣಿವರಿಯದೆ ನಾಡಿನ ಹಿತಕ್ಕಾಗಿ ದುಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕನಕಪುರದಲ್ಲಿ ನಾನು ಅದನ್ನೆಲ್ಲ ಬಿಡಿಸಿ ತಮ್ಮ ಹತ್ರ ಹೇಳಲಿಕ್ಕೆ ಹೋಗೋದಿಲ್ಲ. ಏನು ನೆನೆಗುದಿಗೆ ಏನೆಲ್ಲ ಕಾಮಗಾರಿಗಳು, ಕೆಲಸಗಳು, ಬಹು ನಿರೀಕ್ಷೆಯ ಕೆಲಸ ಕಾರ್ಯಕ್ರಮಗಳು ಆಗಬೇಕೋ ಮುಂದಿನ ದಿನಗಳಲ್ಲಿ ಯುದ್ಧೋಪಾದಿಯಲ್ಲಿ ನಡೀತವೆ ಅಂತಕ್ಕಂಥ ಖಚಿತವಾದಂಥ ಒಂದು ಭರವಸೆಯನ್ನ ನಾನು ನಿಮ್ಮೆಲ್ಲರಿಗೂ ನೀಡಬಹುದಾಗಿದೆ. ಸತ್ಯಗಾಲ ಯೋಜನೆ ಈ ಬರದ ಸಮಯದಲ್ಲಿ ನಾವು ಅದನ್ನ ನೆನೆಸ್ಕೋಬೇಕು. ಇನ್ನೊಂದು 8 ತಿಂಗಳ ಅವಧಿಯಲ್ಲಿ ಕಾವೇರಿ ನದಿಯಲ್ಲಿ ಇಂದ ಕೊಳ್ಳೇಗಾಲದ ಸಮೀಪ ಇರ್ತಕ್ಕಂಥ ಸತ್ಯಗಾಲದಿಂದ ಇಡೀ ನಮ್ಮ ಜಿಲ್ಲೆಗೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಮುಖೇನ ಅಂತರ್ಜಲ ಸಮಸ್ಯೆಯನ್ನು ಪರಿಹಾರ ಮಾಡಿ ಶಾಶ್ವತವಾಗಿ ಈ ಜಿಲ್ಲೆಗೆ ಅಂಟಿರ್ತಕ್ಕಂಥ ಆ ಒಂದು ಬರದ ಪರಿಸ್ಥಿತಿ ನಿವಾರಣೆಗೆ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ ಬಹಳ ತುರ್ತಾಗಿ. ಇನ್ನ ಹಲವಾರು ಕಾರ್ಯಕ್ರಮಗಳು ಏನೆಲ್ಲ ಬಡವರಿಗೆ ನಿವೇಶನವನ್ನ ಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಇವತ್ತು ಒಬ್ಬ ನಿವೇಶನವನ್ನು ಕೊಳ್ಳೋದು ಅಂತಕ್ಕಂಥದ್ದು ಪಟ್ಟಣ ಪ್ರದೇಶದಲ್ಲಿ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಭೂಮಿಯ ಬೆಲೆ ಆಕಾಶಕ್ಕೆ ಗಗನದ ಎತ್ತರಕ್ಕೆ ಹಾರಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಮ ವರ್ಗದವರು ಮತ್ತು ಬಡವರಿಗೆ ಯಾವತ್ತೂ ಕನಸೇ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕನಸನ್ನ ನನಸು ಮಾಡಿ ಎಲ್ರಿಗೂ ನಿವೇಶನ, ರೈತರಿಗೆ ನಿವೇಶನ ಕೊಡ್ತಕ್ಕಂಥ ಎಲ್ಲರಿಗೂ ಆ ಒಂದು ಕ್ರಾಂತಿಕಾರಿಯಾದಂಥ ಕಾರ್ಯಕ್ರಮ ಕೂಡ ಮುಂದಿನ ದಿನಗಳಲ್ಲಿ ಬರ್ತದೆ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡು ದೇಶದಲ್ಲೂ ಕೂಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಯಾವುದು ಶಾಶ್ವತ ಅಲ್ಲ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. 13 ವರ್ಷಗಳ ಕಾಲ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ NDA ಮೈತ್ರಿಕೂಟಕ್ಕೆ ಇವತ್ತು ಜಂಜಿ ಏನು ಯುವ ಜನಾಂಗ ಇಡೀ ರಾಷ್ಟ್ರಾದ್ಯಂತ ಒಂದು ಆ ಕೋಮುವಾದಿಗಳ ವಿರುದ್ಧ, ಅವರ ನೈಜ ಬಣ್ಣದ ವಿರುದ್ಧ ಧ್ವನಿ ಎತ್ತಕ್ಕಂಥ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿರ್ಬೋದು, ಪ್ರಿಂಟಿಂಗ್ ಮಾಧ್ಯಮಗಳಲ್ಲಿರ್ಬೋದು, ಪಕ್ಷ ರಹಿತವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತ ಒಂದು ಪ್ರತಿಭಟನೆಯ ಕಾವು ಇಡೀ ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಸಂವಿಧಾನಕ್ಕೆ ಎಂದಿಗೂ ಕೂಡ ಯಾರು ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಸಂವಿಧಾನದ ಸ್ವರೂಪವನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಆ ಸಂವಿಧಾನ ಎಂದೆಂದಿಗೂ ಸರ್ವಶ್ರೇಷ್ಠ, ಅದು ಅತ್ಯಂತ ಹೆಚ್ಚು ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಸೂಚನೆಯನ್ನ, ಸಂದೇಶವನ್ನ ಇತ್ತೀಚಿನ ದಿನಗಳಲ್ಲಿ ಯುವಜನಾಂಗ ಚರ್ಚೆ ಮಾಡತಕ್ಕಂಥ ಮುಖೇನ ದೇಶದ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ವಿಚಾರದಲ್ಲಿ ಎಚ್ಚೆತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜಾತ್ಯತೀತ ಶಕ್ತಿಗಳು ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಿಷ್ಠವಾಗ್ತದೆ. ಆ ಭಾರತದ ನಮ್ಮ ಸ್ವತಂತ್ರಕ್ಕಾಗಿ ಶ್ರಮಿಸಿದಂಥ ಆ ಜೀವಗಳಿಗೆ, ಆ ಪುಣ್ಯವಂತ ಜೀವಗಳ ಆತ್ಮಗಳಿಗೆ ನಾವು ಮತ್ತಷ್ಟು ತೃಪ್ತಿಯನ್ನು ನೀಡ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಕೋಮುವಾದಿಗಳಿಗೆ ಒಂದು ತಕ್ಕ ಪಾಠವನ್ನ ಜನ ಅಭಿವೃದ್ಧಿಯಿಂದ ಬರೀ ಜನರನ್ನ ಇನ್ನಿತರ ವಿಚಾರಗಳಲ್ಲಿ ವಿಮುಖರನ್ನಾಗಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ವಿಚಾರದಲ್ಲಿ ದೇಶ ಎಚ್ಚೆತ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಾ ಈ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ತಮ್ಮೆಲ್ಲ ಅವಕಾಶ ನೀಡಿದಂಥ ಎಲ್ರಿಗೂ ಮತ್ತು 80ನೇ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.